ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಮತ್ತೆ ಸುದ್ದಿಯಲ್ಲಿದ್ದಾರೆ. ವಾಡಿಕೆಯಂತೆಯೇ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ಕಳೆದ ಬಾರಿಯಂತೆ ಭ್ರಷ್ಟಾಚಾರ ಕೇಸ್ನಲ್ಲಿ ಸದ್ದು ಮಾಡಿದ್ದಾರೆ. ಈ ಬಾರಿಯ ಹಗರಣ ಏನು ಅಂತ ನೋಡೋಣ ಬನ್ನಿ. ಅಬಕಾರಿ ಮಂತ್ರಿ ಪುತ್ರನಿಂದ ಹಣಕ್ಕೆ ಬೇಡಿಕೆ, ಆಡಿಯೋಕ್ಕೆ ಸಿಎಂ ಆಫೀಸ್ ಬಾಗಿಲಿಗೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ರಾಜಕೀಯವಾಗಿ ದೊಡ್ಡ ಸಂಕಷ್ಟ ಎದುರಾಗುವ ಲಕ್ಷಣಗಳು ಕಾಣತೊಡಗಿದೆ. ಅಬಕಾರಿ ಇಲಾಖೆಯಲ್ಲಿ CL7 ಲೈಸೆನ್ಸ್ ಮಂಜೂರಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಆಡಿಯೋ ಸಂಭಾಷಣೆ ವೈರಲ್ ಆಗಿದ್ದು, ಸಚಿವರು, ಅವರ ಪುತ್ರ ಹಾಗೂ ಕೆಲ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಮಿನಿಸ್ಟರ್ಗೂ 1.5 ನಿಮ್ಗೆ ಈಗ ಪ್ಯಾಕ್ಸ್ ಕೊಡಿ ಏನ್ ನಡೀತಿದೆ ಅಂತ ಏನೋ ಒಂದು 25 ಕಮ್ಮಿ ಮಾಡ್ಕೊತಾರೆ. ಆಯ್ತು ಹಂಗೆ ಅಂತ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿಂದ ಎಲ್ಲೆಲ್ಲ ಹೋಗುತ್ತೆ ಅಂದ್ರೆ ಇನ್ಸ್ಪೆಕ್ಟರ್, ಡೆಪ್ಟಿ, ಇಲ್ಲಿ ಆಫೀಸು, ರೆವಿನ್ಯೂ DC ಆಫೀಸು, ಅಲ್ಲಿಂದ ನಮ್ಮ ಕಮಿಷನ್ ಆಫೀಸಲ್ಲಿ 4 ಟೈಮ್ ಹೋಗುತ್ತೆ, ಮಿನಿಸ್ಟರ್ ಹೋಗುತ್ತೆ, JC ಅಡಿಷನಲ್ ಕಮಿಷನರ್, 2 DC ಇದರಲ್ಲಿ ಅವರೇ ಇಶ್ಯೂ ಮಾಡ್ತಾರೆ. ಕಮಿಷನರ್ ಇಶ್ಯೂ ಮಾಡ್ಕೊಡ್ತಾರೆ. ವಿಟಮಿನ್ ಏನ್ ಕೊಟ್ರೆ ಇಲ್ಲ ಅಂದ್ರೆ ಓಡಾಡಿಸ್ತಾರೆ. ನಮ್ಗೆ 28 ಇನ್ಫಾರ್ಮೇಶನ್ ಕೇಳ್ತಾರೆ. ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಸ್ವಲ್ಪ ದುಡ್ಡು ಇತ್ತು ಅಂದ್ರೆ ಹಂಗೂ ಹಿಡಿತಾರೆ. ಇಲ್ಲ ನಾವು ಇಲ್ಲ ಸರ್ ಅವ್ರ ಕೈಲಿ ಆಗಲ್ಲ, ಅಷ್ಟಾಗಲ್ಲ ಅಂದ್ರೂ ನಮ್ಗೆ ವಾಪಸ್ ಕಳಿಸ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀವು ಇಸ್ಕೊಬಿಟ್ಟಿರ್ತೀರ, ನಮಗೆ ಕೊಡೋಣ ಒಂದು ತಲೆಯಲ್ಲಿ ಏನೋ ತಲೆಯಲ್ಲಿ ಕುಂಬ ಕೊಟ್ಬಿಟ್ಟಿರ್ತಾರೆ. ಸಿದ್ದರಾಮಯ್ಯಗೆ ಜೆಡಿಎಸ್ ಶಾಸಕ ಮಂಜು ದೂರು. ಪದೇ ಪದೇ ವಿವಾದದ ಸುಳಿಗೆ ಸಿಲುಕು ಆರ್.ಬಿ. ತಿಮ್ಮಾಪುರ್ ಮಗನೇ ಲೂಟಿಗೆ ಹಿಡಿದಿದ್ದಾನಂತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಅವರು ಸಿಎಂ ಸಿದ್ದರಾಮಯ್ಯ ಹಾಗೂ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ದೂರು ನೀಡಿದ್ದಾರೆ. ತನಿಖೆ ಮಾಡಿಸ್ತಾರಾ, ಮಾಡಿಸಲಿ ಎಂದ ತಿಮ್ಮಾಪುರ. ಅವರಿಗೆ ನಾವು ಎನ್ಕ್ವೈರಿ ಮಾಡೋಣ, ಏನ್ ತಪ್ಪಿದೆ? ಅಂತ ತನಿಖೆ ಆಗಲಿ ನಡ್ರಿ, ನಾವು ಅದರಲ್ಲಿ ಏನ್ ಪಾತ್ರ ಇಲ್ಲ ಅಂತ ನೋ ಕನ್ಸರ್ನ್ ನಥಿಂಗ್. ನನಗೆ ಆ ಫೈಲ್ ಬರಲ್ಲ. ತಿಮ್ಮಾಪುರ ಅದಕ್ಕೆ ಸೈನ್ ಮಾಡೋದಿಲ್ಲ. ಇದು ಅಧಿಕಾರಿಗಳ ಲೆವೆಲ್ದಲ್ಲಿನೇ ಪರ್ಮಿಷನ್ ಕೊಡ್ತಾರೆ. ಎಷ್ಟಾಯ್ತು ಅಂತಂದ್ರೆ 3,642 ಕೋಟಿ ರೂಪಾಯಿಗಳು 3,642 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಈಗ ನಡೆದಿದೆ. ಅವರು ಟೋಟಲ್ ಹೇಳಲಿಲ್ಲ, ಕಲೆಕ್ಟ್ ಮಾಡಿ ಬಿಡಿಯಾಗಿ ಹೇಳಿದ್ರು. ಲಂಚ ಕಲೆಕ್ಟ್ ಅಷ್ಟು ಎಷ್ಟು ಕಲೆಕ್ಟ್ ಮಾಡ್ತಾರಂದ್ರೆ 3,642. ಇದು ಫ್ರೆಶ್ ಆಗಿ ಕೊಡ್ತಕ್ಕಂಥ ಲೈಸೆನ್ಸ್ಗಳಿಗೆ. ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಫಿಕ್ಸ್. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. ಅಬಕಾರಿ ಇಲಾಖೆ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೆಯೂ ಸಾಲು ಸಾಲು ಆರೋಪ ಕೇಳಿ ಬಂದಿವೆ. ಆದರೂ ಆರ್.ಬಿ. ತಿಮ್ಮಾಪುರ್ ತಮ್ಮ ಖಾತೆಯಲ್ಲೇ ಮುಂದುವರೆದಿರುವುದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಮತ್ತೆ ಸುದ್ದಿಯಲ್ಲಿದ್ದಾರೆ. ವಾಡಿಕೆಯಂತೆಯೇ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ಕಳೆದ ಬಾರಿಯಂತೆ ಭ್ರಷ್ಟಾಚಾರ ಕೇಸ್ನಲ್ಲಿ ಸದ್ದು ಮಾಡಿದ್ದಾರೆ. ಈ ಬಾರಿಯ ಹಗರಣ ಏನು ಅಂತ ನೋಡೋಣ ಬನ್ನಿ. ಅಬಕಾರಿ ಮಂತ್ರಿ ಪುತ್ರನಿಂದ ಹಣಕ್ಕೆ ಬೇಡಿಕೆ, ಆಡಿಯೋಕ್ಕೆ ಸಿಎಂ ಆಫೀಸ್ ಬಾಗಿಲಿಗೆ.
ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ರಾಜಕೀಯವಾಗಿ ದೊಡ್ಡ ಸಂಕಷ್ಟ ಎದುರಾಗುವ ಲಕ್ಷಣಗಳು ಕಾಣತೊಡಗಿದೆ. ಅಬಕಾರಿ ಇಲಾಖೆಯಲ್ಲಿ CL7 ಲೈಸೆನ್ಸ್ ಮಂಜೂರಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಆಡಿಯೋ ಸಂಭಾಷಣೆ ವೈರಲ್ ಆಗಿದ್ದು, ಸಚಿವರು, ಅವರ ಪುತ್ರ ಹಾಗೂ ಕೆಲ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಮೈಕ್ರೋ ಪ್ಲೇಯರ್ಗೆ ಮಿನಿಸ್ಟರ್ಗೂ 1.5 ನಿಮ್ಗೆ ಈಗ ಪ್ಯಾಕ್ಸ್ ಕೊಡಿ ಏನ್ ನಡೀತಿದೆ ಅಂತ ಏನೋ ಒಂದು 25 ಕಮ್ಮಿ ಮಾಡ್ಕೊತಾರೆ. ಆಯ್ತು ಹಂಗೆ ಅಂತ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿಂದ ಎಲ್ಲೆಲ್ಲ ಹೋಗುತ್ತೆ ಅಂದ್ರೆ ಇನ್ಸ್ಪೆಕ್ಟರ್, ಡೆಪ್ಟಿ, ಇಲ್ಲಿ ಆಫೀಸು, ರೆವಿನ್ಯೂ ಡಿಸಿ ಆಫೀಸು, ಅಲ್ಲಿಂದ ನಮ್ಮ ಕಮಿಷನ್ ಆಫೀಸಲ್ಲಿ 4 ಟೇಬಲ್ ಹೋಗುತ್ತೆ, ಮಿನಿಸ್ಟ್ರಿಗೆ ಹೋಗುತ್ತೆ, JC ಎಲೆಕ್ಷನ್ ಕಮಿಷನ್, 2 DC ಇದರಲ್ಲಿ ಅವರೇ ಇಶ್ಯೂ ಮಾಡ್ತಾರೆ. ಕಮಿಷನರ್ ಇಶ್ಯೂ ಮಾಡ್ಕೊಡ್ತಾರೆ. ವಿಟಮಿನ್ ಎಂ ಕೊಟ್ರೆ ಇಲ್ಲ ಅಂದ್ರೆ ಓಡಾಡಿಸ್ತಾರೆ. ನಮ್ಗೆ 28 ಇನ್ಫಾರ್ಮೇಶನ್ ಕೇಳ್ತಾರೆ. ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಸ್ವಲ್ಪ ದುಡ್ಡು ಇತ್ತು ಅಂದ್ರೆ ಅಂಗಡಿ ಹಿಡಿತಾರೆ. ಇಲ್ಲ ನಾವಿಲ್ಲ ಸರ್ ಅವ್ರ ಕೆಲ ಆಗಲ್ಲ, ಅಷ್ಟಾಗಲ್ಲ ಅಂದ್ರೂ ನಮ್ಗೆ ವಾಪಸ್ ಕಳಿಸ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀವು ಇಸ್ಕೊಟ್ಬಿಟ್ಟಿರ್ತೀರ, ನಮಗೆ ಕೊಡೋಣ ಅನ್ನೋದು ಒಂದು ತಲೆಯಲ್ಲಿ ಏನೋ ತಲೆಯಲ್ಲಿ ಕುಂಬ ಕೊಟ್ಬಿಟ್ಟಿರ್ತಾರೆ. ಸಿದ್ದರಾಮಯ್ಯಗೆ ಜೆಡಿಎಸ್ ಶಾಸಕ ಮಂಜು ದೂರು. ಪದೇ ಪದೇ ವಿವಾದದ ಸುಳಿಗೆ ಸಿಲುಕು ಆರ್.ಬಿ. ತಿಮ್ಮಾಪುರ್ ಮಗನೇ ಲೂಟಿಗೆ ಹಿಡಿದಿದ್ದಾನಂತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಅವರು ಸಿಎಂ ಸಿದ್ದರಾಮಯ್ಯ ಹಾಗೂ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ದೂರು ನೀಡಿದ್ದಾರೆ. ತನಿಖೆ ಮಾಡಿಸ್ತಾರಾ? ಮಾಡಿಸಲಿ ಎಂದ ತಿಮ್ಮಾಪುರ. ಅವ್ರಿಗೆ ನಾವು ಎನ್ಕ್ವೈರಿ ಮಾಡೋಣ, ಏನ್ ತಪ್ಪಿದೆ? ಅಂತ ತನಿಖೆ ಆಗ್ಲಿ ನಮ್ಮ ಆದ್ರೆ ಅದರಲ್ಲಿ ಏನ್ ಪಾತ್ರ ಇಲ್ಲ ಅಂತ ತಮ್ಮದು. ನೋ ಕನ್ಸರ್ನ್, ನಥಿಂಗ್. ನನಗೆ ಆ ಫೈಲ್ ಬರಲ್ಲ. ತಿಮ್ಮಾಪುರ ಅದಕ್ಕೆ ಸೈನ್ ಮಾಡೋದಿಲ್ಲ. ಇದು ಅಧಿಕಾರಿಗಳ ಲೆವೆಲ್ದಲ್ಲಿನೇ ಪರ್ಮಿಷನ್ ಕೊಡ್ತಾರೆ. ಎಷ್ಟಾಯ್ತು ಅಂತಂದ್ರೆ 3,642 ಕೋಟಿ ರೂಪಾಯಿಗಳು 3,642 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಈಗ ನಡೆದಿದೆ. ಅವರು ಟೋಟಲ್ ಹೇಳಲಿಲ್ಲ, ಕಲೆಕ್ಟ್ ಮಾಡಿ ಬಿಡಿಯಾಗಿ ಹೇಳಿದ್ರು. ಲಂಚ ಕಲೆಕ್ಟ್ ಅಷ್ಟೇ. ಎಷ್ಟು ಕಲೆಕ್ಟ್ ಮಾಡ್ತಾರಂದ್ರೆ 3,642. ಇದು ಫ್ರೆಶ್ ಆಗಿ ಕೊಡ್ತಕ್ಕಂಥ ಲೈಸೆನ್ಸ್ಗಳಿಗೆ. ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಫಿಕ್ಸ್. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರ ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅಬಕಾರಿ ಇಲಾಖೆ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೆಯೂ ಸಾಲು ಸಾಲು ಆರೋಪ ಕೇಳಿ ಬಂದಿವೆ.